ನಮಸ್ಕಾರ ಫ್ರೆಂಡ್ಸ್, ಐ ಆಮ್ ರಜನಿ ಲೋಕೇಶ್. ನೋಡಿ, ಇವತ್ತು ನಾನು ನಮ್ಮ ಸರ್ವೆ ಇಲಾಖೆಯಲ್ಲಿ ಬಳಸ್ತಕ್ಕಂಥ ಇಂಗ್ಲೀಷ್ ಅಂಕಿಗಳು, ಕನ್ನಡ ಅಂಕಿಗಳು ಹಾಗೂ ಮರಾಠಿ ಅಂಕಿಗಳು ಇವು ಭಾಳ ಪ್ರಾಮುಖ್ಯವಾಗಿ ಬೇಕಾಗ್ತವೆ. ಏತಕ್ಕೆ ಅಂದರೆ ಪ್ರತಿಯೊಂದು ಟಿಪ್ಪಣಿಯಲ್ಲಿ, ಮೂಲ ಟಿಪ್ಪಣಿಯಲ್ಲಿ, ಪಕ್ಕಾ ಬುಕ್ನಲ್ಲಿ ಸರ್ವೆ ಮೆಜರ್ಮೆಂಟ್ನ ಮರಾಠಿ ಅಂಕಿಯಲ್ಲಿ ದಾಖಲಿಸಿರ್ತಾರೆ. ಅದಕ್ಕೋಸ್ಕರ ಆ ಮರಾಠಿ ಅಂಕಿಗಳನ್ನ, ಉರ್ದು ಪದಗಳನ್ನ, ಉರ್ದು ಅಂಕಿಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹಾಗೆ ಕನ್ನಡ ಪದಗಳು ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಅದನ್ನು ದಯವಿಟ್ಟು ಇದನ್ನು ನೋಡಿ ವೀಕ್ಷಣೆ ಮಾಡಿ ಮತ್ತು ಮರಾಠಿ ವರ್ಡ್ಸ್ ಮತ್ತು ಉರ್ದು ಅಂಕಿಗಳ ಪರಿಚಯವನ್ನು ತಮಗಾದರೆ ಮೂಲ ಟಿಪ್ಪಣಿಯನ್ನು ಓದೋದಕ್ಕೆ ಮತ್ತು ಮೂಲ ಟಿಪ್ಪಣಿ ಮೆಜರ್ಮೆಂಟನ್ನು ದಾಖಲೆ ಮಾಡೋದು ಮರಾಠಿ ವರ್ಡ್ಸಲ್ಲಿ ಮಾಡಿರ್ತಾರೆ. ಆದ್ದರಿಂದ ನಾನು ಮೂಲ ಟಿಪ್ಪಣಿಯಲ್ಲಿರ್ತಕ್ಕಂಥ ಬಳಸ್ತಕ್ಕಂಥ ಮರಾಠಿ ಅಂಕಿಗಳನ್ನು ತಮಗೆ ಪರಿಚಯ ಮಾಡಿಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಇಂಗ್ಲೀಷ್ ಅಂಕೆ 1, ಮರಾಠಿಯಲ್ಲಿ 1 ಈ ರೀತಿ ಬರೀತಾರೆ. ಕನ್ನಡದಲ್ಲಿ ಕನ್ನಡ ಅಂಕಿ ತಮಗೆ ಗೊತ್ತೇ ಇದೆ 1, ಮತ್ತು ಇಂಗ್ಲೀಷ್ ಅಂಕೆ 2, ಮರಾಠಿಯಲ್ಲಿ ಈ ರೀತಿ 2ನೇ ಸಂಖ್ಯೆಯನ್ನು ಬರೀತಾರೆ. ಮತ್ತು 2ನೇ ಸಂಖ್ಯೆ ಕನ್ನಡದಲ್ಲಿ ಈ ರೀತಿ ಇದೆ. 3ನೇ ಇಂಗ್ಲೀಷ್ ಸಂಖ್ಯೆಯನ್ನು 3 ಅಂತೇಳಿ ಮರಾಠಿಯಲ್ಲಿ ಈ ರೀತಿ ಬರೀತಾರೆ. ಇದು 3 ಅಂತ ನಾವು ಅರ್ಥ ಮಾಡ್ಕೋಬೇಕು. ಕನ್ನಡದಲ್ಲಿ 3. ಮತ್ತು 4 ಇಂಗ್ಲೀಷ್ ಅಂಕೆ 4, ಮರಾಠಿ ಅಂಕೆ 4, ಕನ್ನಡ ಪದ 4. 5 ಇಂಗ್ಲೀಷ್ ಅಂಕೆ 5 ನೋಡಿ, ಮರಾಠಿಯಲ್ಲಿ ಈ ರೀತಿ ಮತ್ತು ಈ ರೀತಿಯಲ್ಲೂ ಸಹ ಮರಾಠಿಯಲ್ಲಿ ಮೂಲ ಟಿಪ್ಪಣಿಗಳಲ್ಲಿ ಬಳಸ್ತಾರೆ. ನೋಡಿ, ಕನ್ನಡದಲ್ಲಿ 5 ಅಂತ ಬಳಸ್ತಾರೆ. 6ನೇದು ಇಂಗ್ಲೀಷು 6 ನೋಡಿ, ಮರಾಠಿ ಶಬ್ದ ಮರಾಠಿಯಲ್ಲಿ 6 ಈ ರೀತಿ ಬರೀತಾರೆ. ಕನ್ನಡ ಪದ ಕನ್ನಡ ಅಂಕಿ 6. 7 ಈ ರೀತಿ ಬರೀತಾರೆ ಮರಾಠಿಯಲ್ಲಿ, ಮತ್ತು 7 ಕನ್ನಡದಲ್ಲಿ ಈ ರೀತಿ ಬರೀತಾರೆ. 8 ನೋಡಿ, ಈ ರೀತಿ ಉಲ್ಟಾ ಬರೀತಾರೆ. ಇದು 8 ಅಂತ ಕರಿತೀವಿ, ಅಥವಾ ಬ್ರಾಕೆಟಲ್ಲಿ ಎಲ್ ಅಂತ ಆಗ್ಬೋದು. ಇದು ಮರಾಠಿ. ಈ 3 ಶಬ್ದಗಳು ಮರಾಠಿ ಅಂಕೆಗಳು. ಈ 3 ಶಬ್ದಗಳು ಯಾವುದಾದ್ರೂ ಒಂದು ಬಂದರೂ ಸಹ ಅದು ಕನ್ನಡ ಪದದಲ್ಲಿ 8 ಆಗುತ್ತೆ. ನೋಡಿ, ಕನ್ನಡದಲ್ಲಿ 8 ಈ ರೀತಿ ಬರೀತಾರೆ. ಮತ್ತು 9 ನೋಡಿ, ಈ ರೀತಿ ಇದೆ. 9ನೇ ಸಂಖ್ಯೆ ಇಂಗ್ಲೀಷ್ 9 ಈ ರೀತಿ ಬರೀತಾರೆ, ಲಾ ಅಂತ ಹೇಳಿ, ಅಥವಾ ಈ ರೀತಿ ಬರೀತಾರೆ, ಅಥವಾ ಈ ರೀತಿ ಬರೀತಾರೆ. ಇದು ಮರಾಠಿ ಶಬ್ದ. ಇದು ಕನ್ನಡ ಶಬ್ದ, ಕನ್ನಡ ಅಂಕಿ. ಇದು ಮರಾಠಿ ಅಂಕಿ 9. 10 ಮಾಮೂಲಿ ಕನ್ನಡದಲ್ಲಿ ಈ ರೀತಿ ಬರೀತಾರೆ. ಕನ್ನಡದಲ್ಲಿ, ಮರಾಠಿಯಲ್ಲಿ 10 ಈ ರೀತಿ ಮೂಲ ಟಿಪ್ಪಣಿಗಳಲ್ಲಿ. ಇವನ್ನ 1, 2 ನೋಡಿ, ಮರಾಠಿ ವರ್ಡ್ಸಲ್ಲಿ ಮರಾಠಿ ಮೂಲ ಸರ್ವೆ 1, 2, 1, 2, 3 ಈ ರೀತಿ ಮೂಲ ಟಿಪ್ಪಣಿಗಳಲ್ಲಿ, ಪಕ್ಕಾ ಟಿಪ್ಪಣಿಗಳಲ್ಲಿ ಈ ರೀತಿ ಮರಾಠಿ ಶಬ್ದಗಳಲ್ಲಿ ಮೆಜರ್ಮೆಂಟನ್ನು, ಅಂದರೆ 5 ಚೈನು 10 ಲಿಂಕು, 5 ಚೈನು 10 ಆಣೆ, 4 ಚೈನು 3 ಆಣೆ, 3 ಚೈನು 4 ಆಣೆ, ಈ ರೀತಿ ಮರಾಠಿ ಶಬ್ದಗಳಿಂದ ಮೂಲ ಟಿಪ್ಪಣಿಯ ಅಳತೆಗಳನ್ನು ನಮೂದಿಸಿರ್ತಾರೆ. ಈ ಒಂದು ಅಳತೆಗಳ ಆಧಾರದ ಮೇಲೆ ನಾವು ಫೀಲ್ಡಲ್ಲಿ ಚೈನ್ ಸಹಾಯದಿಂದ ಅಳತೆ ಮಾಡಿ ಬೌಂಡ್ರಿನ ಗುರುತಿಸಲು ತುಂಬ ಸಹಾಯ ಆಗುತ್ತೆ. ಮತ್ತು ಇದು ಮರಾಠಿ ಶಬ್ದಗಳು ತಮಗೆ ಪರಿಚಯ ಇರಲಿ. ಮೂಲ ಟಿಪ್ಪಣಿಯಲ್ಲಿ ಬಳಸ್ತಕ್ಕಂಥ ಮರಾಠಿ ಶಬ್ದಗಳನ್ನ ನಿಮಗೆ ಈ ರೀತಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ದಯವಿಟ್ಟು ವೀಕ್ಷಣೆ ಮಾಡಿ. ಓಕೆ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು.